ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ನೇಮಕಾತಿ ಆಗಿದ್ದು 32,438 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೀ ಆನ್ಸರ್ ಅನ್ನ ಬಿಟ್ಟರೆ ನಿಮ್ದು ಸ್ಕೋರ್ ಎಷ್ಟಾಗೈತೆ ಅಂತ ನೋಡ್ಕೊಂಡಿದ್ರಿ. ಹಾಗಿದ್ರೆ ನಾವು ಹುಬ್ಬಳ್ಳಿ ಜೋನ್ಗೆ ಮುಂಬೈ, ಸಿಕಂದ್ರಾಬಾದ್ ಇಟಿಸಿ ಅಂದ್ರೆ ಯಾವುದೇ ಒಂದು ಜೋನ್ಗೆ ಅರ್ಜಿಯನ್ನ ಸಲ್ಲಿಸಿ ನಾವು ಇಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವು ಪಾಸ್. ನಮ್ದು SC ST ಇದೀವಿ, OBC ಇದೀವಿ, UR ಇದೀವಿ, ಅದೇ ರೀತಿ AWS ಎಕ್ಸೆಲ್ ಪ್ರತಿಯೊಬ್ಬರದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. 2026ರಲ್ಲಿ ನೀವು RRB ಗ್ರೂಪ್ ಡಿ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ. ಈ ಬೆಸ್ಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿರ್ತಾವ ನೋಡ್ಕೊರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ, GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಇಲ್ಲ, ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತಿಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ GK, ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ನೋಡಿರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ರಿ, ಮೊದಲಿಗೆ ನೋಡ್ರಿ, ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ನೀವು ಆಗಿಲ್ರಿ. ಈಗ SC ST ಇಲ್ಲ, ಒಂದು OBC ಅಂತ ತಕೊಂಡ್ಬಿಡ್ರಿ. OBC ಒಳಗ 30 ಹುದ್ದೆಗಳ ಖಾಲಿ ಅದಾವ. ಅರ್ಜಿ ಸಲ್ಲಿಸಿದವರು 30 ಜನ ಮಾತ್ರ ಅದಾರ. ಈ ರೀತಿ ಬಂದಾಗ ಮೊದಲಗಲಿ ಅಂದ್ರ ಈ ನೇಮಕಾತಿ ಆಗೋಕ್ಕಿಂತ ಮೊದಲಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರ 30 ಜನ 30 ಪೋಸ್ಟ್ ಅದಾವ. ಅವ್ರ ಎಕ್ಸಾಮ್ ಒಂದು ಬರ್ದ್ರ ಸಾಕ, ಡೈರೆಕ್ಟ್ ಸೆಲೆಕ್ಷನ್. ಅವ್ರು 1 ಬರ್ಲಿ ಅಥವಾ -1 ಬರ್ಲಿ, -2 ಬರ್ಲಿ, 10 ಸ್ಕೋರ್ ಬರ್ಲಿ, ಅವ್ರನ್ನ ಮೊದಲ ಸೆಲೆಕ್ಷನ್ ಮಾಡ್ತಿದ್ರೆ. ಬಟ್ ಇವಾಗ ಇತ್ತಿತ್ತಲಾಗಿ ಈ ತರ ಆಗಿ ಸಾಕಷ್ಟು ತೊಂದರೆ ಉಂಟು. ಅದರಲ್ಲಿ ಏನೋ ಬರ್ದೇ ಇರೋ ತನ್ನ ಹೆಸರು ತನಗೆ ಬರ್ಯಾಕ್ ಬರ್ದೇ ಇದ್ರು ಕೂಡ ಅಲ್ಲಿ ಕ್ಯಾಟಗರಿ ಇತ್ತಂದ್ರ ಸೆಲೆಕ್ಷನ್ ಆಗಿ ಬಂದಿಂದ್ರ ಅವ್ರಿಗೆ ವರ್ಕ್ ಮಾಡಕತ್ತಿ ಬರ್ದೇ ಇರೋದ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೋ. ಅದಕ್ಕಾಗಿ ಇಲಾಖೆದವರು, ಇದು ಒಂದೇ ಇಲಾಖೆ ಅಲ್ಲ, ನಮ್ಮ ಸ್ಟೇಟ್ ಮತ್ತು ಸೆಂಟ್ರಲ್ ಎಲ್ಲಾ ಇಲಾಖೆ ಒಳಗೂ ಕೂಡ ಅದೇ ರೀತಿ ಮಾಡಿದ್ರ. ವರ್ಗಗಳಿಗೆ ಅನುಸಾರವಾಗಿ ಪಾಸಿಂಗ್ ಮಾರ್ಕ್ಸ್ ಅನ್ನ ಇಟ್ರಿ. ಪಾಸಿಂಗ್ ಮಾರ್ಕ್ಸ್ ಅನ್ನ ಇಟ್ರು. ಪಾಸಿಂಗ್ ಮಾರ್ಕ್ಸ್ ಇಡ ಅಂತ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ, ನೀವು 30 ಪೋಸ್ಟ್ ಅದಾವ, 30 ಜನ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಿರಿ. ನೀವು ಎಷ್ಟೇ 10 ತಗೋರಿ, 20 ತಗೋರಿ, ಇಲ್ಲಿ ಪೋಸ್ಟ್ ಅನುಗುಣವಾಗಿ ನೀವು ಸೆಲೆಕ್ಷನ್ ಆಗ್ಬೇಕಿತ್ತು. ಬಟ್ ಅದ್ರಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಥವಾ ಅರ್ಹತೆ ಮಾರ್ಕ್ಸ್ ಅನ್ನ ಇಡ ಅಂತೆ ಇಲ್ಲಿ ಮಿನಿಮಮ್ ಸ್ಕೋರ್ ಅನ್ನ ಇಟ್ಟಿರ್ತಾರೆ. SC ST ಬೇರೆ ಐತಿ, OBC ಬೇರೆ ಎಷ್ಟೈತಿ, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ತಿಳಿಸ್ತೀವಿ ನೋಡ್ರಿ. ನೋಡಿ ಸ್ನೇಹಿತರೆ, ನೀವೇನಾದ್ರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರಪ್ಪ, UR ಅಭ್ಯರ್ಥಿ ಆಗಿದ್ರಂದ್ರ ನೀವು ಇಲ್ಲಿ ಪಾಸ್ ಆಗ್ಬೇಕಂದ್ರ 40 ಮಾರ್ಕ್ಸ್ ಕಡ್ಡಾಯ ರೀ. ಮತ್ತೆ ಅದೇ ರೀತಿ EWS ಅವರಿಗೂ ಕೂಡ 40 ಮಾರ್ಕ್ಸ್ ಕಡ್ಡಾಯ. ಇನ್ನ OBC SC ST ಅವರಿಗೆ 30 ಅಂಕಗಳನ್ನ ನೀವೇನಾದ್ರೂ ತೆಗೆದುಕೊಂಡ್ರ ಈ ಹುದ್ದೆಗಳಿಗೆ ಪಾಸ್ ಆದಂಗ್ರಿ. ಇನ್ನ ಮತ್ತ ಇದ್ರೊಳಗ ಎಲ್ಲಾ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳು ನೀವೇನಾದ್ರೂ ಇದ್ರಂದ್ರ ಅದಕ್ಕಿಂತ 2 ಅಂಕ ಕಡಿಮೆ ತಗೊಂಡ್ರು ಕೂಡ ನಿಮಗಿಲ್ಲಿ ಸೆಲೆಕ್ಷನ್ ಆಕ್ಕಿರಿ, ಅಂದ್ರ ಪಾಸ್ ಆಕ್ಕಿರಿ. ಇಲ್ಲಿ ಯಾಕಪ್ಪ ಇದನ್ನ ಹೇಳಾಕತ್ತೀನಪ್ಪ ಅಂದ್ರ, ಮುಖ್ಯವಾಗಿ ಅದರ್ಸ್ ದವ್ರಿಗೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ರಿ. ಈ ಅಂಗವಿಕಲ ಅಭ್ಯರ್ಥಿಗಳಂತದಾರಿ, ಮತ್ತೆ ಇಲ್ಲಿ CCA ಅಭ್ಯರ್ಥಿಗಳದಾರ, ಅಂದ್ರ ಅಪ್ರೆಂಟಿಸ್ ಅನ್ನ ಮುಗಿಸಿ ಬಂದವ್ರಿಗೆ. ಅವ್ರು ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ಆಗಿಲ್ರಿ. ಇಲ್ಲಿ ಕಡಿಮೆ ಅಂದ್ರೂ ಕೂಡ ಆ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ, ಅವ್ರು EWS ಅಭ್ಯರ್ಥಿ ಇದ್ರಂದ್ರ 40 ಆದ್ರೂ ಕೂಡ ಕನಿಷ್ಠ ಅಂಕನ ತೆಗೆದುಕೊಂಡ್ರೆ ಮಾತ್ರ ಅವರು ಅಲ್ಲಿ ಕಾಂಪಿಟೇಷನ್ ಇರ್ಲಿಕ್ಕೂ ಕೂಡ ಕಡಿಮೆ ಅಂದ್ರೂ ಕೂಡ 40 ಮಾರ್ಕ್ಸ್ ಅನ್ನ ತಗೊಂಡ್ರೆ ಮಾತ್ರ ಅವರು ಸೆಲೆಕ್ಷನ್ ಹಾಕಾರಿ. ಇಲ್ಲಿ ಅದೇ ರೀತಿ CCA ಒಳಗಂದ್ರ ಆಲ್ರೆಡಿ ಅಪ್ರೆಂಟಿಸ್ ಅನ್ನ ಮುಗಿಸಿದ ಅಭ್ಯರ್ಥಿಗಳಿಗೆ ಅವ್ರು ಇಲ್ಲಿ ಅರ್ಹತೆ ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ಸೆಲೆಕ್ಷನ್ ಆಕಾರ. ಅದಕ್ಕಾಗಿ ಅವರು ಪಾಸಿಂಗ್ ಮಾರ್ಕ್ಸ್, ಇದು ಪಾಸಿಂಗ್ ಮಾರ್ಕ್ಸ್ ಅಥವಾ ಅರ್ಹತೆ ಮಾರ್ಕ್ಸ್ ಆಗಿರ್ತದ. ಕಡಿಮೆ ಅಂದ್ರೂ ಕೂಡ ಇಲ್ಲಿ ದೇಶದಲ್ಲಿ ಇಷ್ಟು ಸ್ಕೋರ್ ತೆಗೆದುಕೊಂಡ್ರೆ ಮಾತ್ರ ನೀವು ಪಾಸ್ ರೀ. ಹಂಗಂದ್ರ ನಮ್ದ ಕಡಿಮೆ ಸ್ಕೋರ್ ಬಂದತ್ರಿ, ಒಂದು 4 ಮಾರ್ಕ್ಸ್ 5 ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ ಏನ ತಾಳ್ಮೆಯಿಂದ ಇರ್ರಿ. ಯಾಕಂದ್ರೆ ನಾರ್ಮಲೈಸೇಷನ್ ಮಾರ್ಕ್ಸ್ ಬಿಟ್ರಂದ್ರ ಒಂದ್ಸರಿ 5, 4, 8, 10 ಈ ರೀತಿ ಶಿಫ್ಟ್ ಮೇಲೆ ಅನುಗುಣವಾಗಿ ಬರುವ ಸಾಧ್ಯತೆ ಇರ್ತತ್ರಿ.
ನಮ್ದು ಈ ಸಾರಿ ಕಡಿಮೆ ಸ್ಕೋರ್ ಬಂದತ್ರಿ, ನಾವು ಸರಿಯಾಗಿ ಸ್ಟಡಿ ಮಾಡಿಲ್ಲ ಅನ್ನೋರು, ಈಗ ನಾ ಆಲ್ರೆಡಿ ಸ್ಟಡಿ ಮಟೀರಿಯಲ್ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೆ ರೀ. ಆ ಸ್ಟಡಿ ಮಟೀರಿಯಲ್ಗೆ ಸಂಬಂಧಿಸಿದ ಆ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿಯನ್ನ ಸ್ಟಾರ್ಟ್ ಮಾಡಬಹುದು. ಅದರಲ್ಲಿ ನಿಮ್ಗೆ GK ಆಗಿರ್ಬೋದು, ಓಕೆ ಇಲ್ಲಿ ಸಿಲೆಬಸ್ ಐತೆ ನೋಡ್ರಿ, GK ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಮತ್ತೆ ಅದೇ ರೀತಿ ಜನರಲ್ ಸೈನ್ಸ್ ಆಗಿರ್ಬೋದು, ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ 200 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಆ ನೋಟ್ಸ್ ಅನ್ನ ತಗೊಂಡು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಇಲ್ಲಾಂದ್ರೆ ಎಲ್ಲಾದ್ರೂ ಕೋಚಿಂಗ್ ಹೋಗಿದ್ರೆ ಹೋಗ್ರಿ, ಇಲ್ಲ ಆನ್ಲೈನ್ ಕ್ಲಾಸ್ ಆದ್ರೂ ತಗೋತಿದ್ರೆ ತಗೋರಿ. ಇಲ್ಲಪ್ಪ ಅಂದ್ರೆ ಮನೆಯಾಗ ಸೆಲ್ಫ್ ಸ್ಟಡಿ ಮಾಡ್ತಾನೋ ನಮ್ಮ ನೋಟ್ಸ್ ಅನ್ನ PDF ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಕೂಡ ಸ್ಟಡಿಯನ್ನ ಪ್ರಾರಂಭಿಸಬಹುದು. ಯಾಕಂದ್ರೆ ಇನ್ನು ಮೇಲೆ ನೇಮಕಾತಿ ಏನಿದೆ ಪ್ರತಿ ವರ್ಷ ಆಗುತ್ತೆ. ಹಾಗಿದ್ರೆ ಪ್ರತಿ ವರ್ಷ ಆದ್ರೆ ಈ ಸಾರಿ ಅಂತೂ ಸೆಲೆಕ್ಷನ್ ಆಗಿಲ್ಲ, ಮತ್ತೆ ಚಾನ್ಸ್ ಸಿಕ್ಕದ್ರಿ ನಿಮ್ಗ. ಈಗ ಆಲ್ಮೋಸ್ಟ್ ಎಲ್ಲ ಜೂನ್ ಜುಲೈ ಒಳಗೆ ನಿಮ್ದು ಎಕ್ಸಾಮ್ ಆಗೋ ಸಾಧ್ಯತೆ ಐತ್ರಿ. ಅಷ್ಟರೊಳಗೆ ನೀವು ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡ್ರ ಲಾಸ್ಟ್ ಟೈಮ್ ಹೋಲಿ ಈ ಸಾರಿ ಆದ್ರೂ ಕೂಡ ನೀವು ಸೆಲೆಕ್ಷನ್ ಆಗ್ಬೋದ್ರಿ. ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡ್ರಿ. ಇದು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಆಯ್ತ್ರಿ. ಇನ್ನ ಕಟಾಪ್ ಗೆ ಸಂಬಂಧಿಸಿದಂತೆ ಆಲ್ರೆಡಿ ಹೇಳಿದೆ, ಅಂಗವಿಕಲ ಅಭ್ಯರ್ಥಿ ಮತ್ತ ಅಪ್ರೆಂಟಿಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ಕಡಿಮೆ ಕಟಾಪ್ ನಿಂತರ, ಅದೇ ರೀತಿ ಅದರ್ಸ್ ನೀವು ಅದೇ ರೀತಿ ಮೀಸಲಾತಿ ಇಲ್ಲದೆ ಇರೋರು, ಮತ್ತೆ ಅದೊಂದ್ರಿ ಇದ್ರೊಳಗ ನಾ ಏನ್ ಹೇಳಿದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಇದ್ರೊಳಗ ಬರ್ತಾರ. ಜಸ್ಟ್ ಅವ್ರ ಪಾಸ್ ಆದ್ರ ಸಾಕ ಸೆಲೆಕ್ಷನ್ ಹಾಕಾರ. ಅದರಲ್ಲೂ ಫಿಸಿಕಲ್ ಗೆ ಅಂತೂ ಸೆಲೆಕ್ಷನ್ ಹಾಕಾರ. ಇಲ್ಲಿ ಒಂದಿಷ್ಟು ಜನಕ್ಕ ಫಿಸಿಕಲ್ ಇರಲ್ರಿ, ಅದನ್ನ ಮತ್ತೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಇನ್ನ ಉಳಿದ ಅದರ್ಸ್ ಅಭ್ಯರ್ಥಿಗಳಿಗೆ ಏನೈತಲ್ಲ, ಅವ್ರು ನೀವು ಇಲ್ಲಿ ಕಡಿಮೆ ಅಂದ್ರೂ ಕೂಡ ಎಷ್ಟು ಸ್ಕೋರ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ ಈ ಸಾರಿ ಇಲ್ಲಿ ಯಾವುದೇ ಕ್ಯಾಟಗರಿ SC ST ಇರಲಿ, UR ಇರಲಿ, OBC ಇರಲಿ, ಕಡಿಮೆ ಅಂದ್ರೂ ಸಾರಿ ಈ ಸಾರಿ 58 ಇಂತ್ರ 60+ ಆದ್ರೂ ಕೂಡ ಸ್ಕೋರ್ ಇರಬೇಕು. ಅದಕ್ಕಾಗಿ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ದು ಎಕ್ಸ್ಪೆಕ್ಟೆಡ್ ಕಟಾಪ್ ಫಿಸಿಕಲ್ ಗೆ ಎಷ್ಟು ನಿಲ್ತದಂತ ತಿಳಿಸ್ಕೊಡ್ತೀವಿ. ಸೊ ಅದಕ್ಕಾಗಿ ನೀವು ಪ್ರತಿಯೊಬ್ರು ಕೂಡ ವಿಡಿಯೋ ನೋಡಕತ್ತಾರ, ನೀವು ಯಾವ ಜೂನ್ಗೆ ಅರ್ಜಿಯನ್ನ ಸಲ್ಲಿಸಿರಿ, ನಿಮ್ದು ಎಷ್ಟು ಸ್ಕೋರ್ ಆಗೈತಿ. ಈಗ ರಾ ಸ್ಕೋರ್ ಬಂದತ್ತಲ್ಲ, ಆ ರಾ ಸ್ಕೋರ್ ಎಷ್ಟಾಗೈತಿ, 50 ಆಲಿ, 60 ಆಲಿ, 40 ಆಲಿ, 30 ಆಲಿ, ಒಟ್ಟ ಸ್ಕೋರ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ನೀವು ಯಾವ ಜೂನ್ಗೆ ಅಪ್ಲಿಕೇಶನ್ ಹಾಕಿದ್ರ ಅಂತೇಳಿ ಅದನ್ನು ಕೂಡ ತಿಳಿಸ್ರಿ. ಯಾಕಂದ್ರೆ ಇಲ್ಲಿ ಜೂನ್ ಕೂಡ ಮ್ಯಾಟರ್ ಆಗತ್ತ. ಕೆಲವೊಂದ್ ಸಾರಿ ಒಂದೊಂದ್ ಜೂನ್ ಜಾಸ್ತಿ ನಿಲ್ತ, ಒಂದೊಂದ್ ಜೂನ್ ಕಡಿಮೆ ನಿಲ್ತದ್ರಿ. ಸೊ ಅದಕ್ಕಾಗಿ ನೀವು ಯಾವ ಜೂನ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ದು ಎಷ್ಟು ಸ್ಕೋರ್ ಆಗೈತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಾಗ ನಿಮ್ಗ ಎಕ್ಸ್ಪೆಕ್ಟೆಡ್ ಕಟಾಪ್ ಫಿಸಿಕಲ್ ಗೆ ಎಷ್ಟು ನಿಲ್ತದಂತೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ ತಿಳಿತಲ್ಲ, ಇದು ಒಂದು ನಿಮ್ದು ಅರ್ಹತೆ ಸ್ಕೋರ್ ಅಥವಾ ಪಾಸಿಂಗ್ ಮಾರ್ಕ್ಸ್ ಇದ್ರಿ. ಇನ್ನ ಸೆಲೆಕ್ಷನ್ ಮಾರ್ಕ್ಸ್ ಆಗ್ಬೇಕಪ್ಪ ಅಂದ್ರ ಅಥವಾ ಫಿಸಿಕಲ್ ಗೆ ಸೆಲೆಕ್ಷನ್ ಆಗ್ಬೇಕಂದ್ರ ಆ ಕಟಾಪ್ ಮಾರ್ಕ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.